ಇನ್ನು ಪಶ್ಚಿಮ ಘಟ್ಟದಲ್ಲಿ ಏನು ವಿಪರೀತವಾಗಿ ಮಳೆ ಬರ್ತಾ ಇದೆ, ಇದು ಕೇವಲ ಮುಂಬೈ ಅಥವಾ ಮಹಾರಾಷ್ಟ್ರಕ್ಕೆ ಮಾತ್ರವಲ್ಲ, ಅದರ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ಬೆಳಗಾವಿಗೂ ಕೂಡ ತಟ್ಟಿದೆ. ಬೆಳಗಾವಿಯಲ್ಲಿ ವರುಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಮಳೆಗೆ ಬೆಳಗಾವಿಯಲ್ಲಿ ಉಕ್ಕಿ ಹರಿತಾ ಇದೆ ನದಿಗಳು. ಮಳೆಗೆ ಪಂಚಗಂಗಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಸುಮಾರು 24ಕ್ಕೂ ಹೆಚ್ಚು ಸೇತುವೆ ಸಂಪೂರ್ಣ ಜಲಾಮಯ ಆಗಿದೆ. ಪಂಚಗಂಗಾ ನದಿಯ ಅಬ್ಬರ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮಾರು 24ಕ್ಕೂ ಹೆಚ್ಚು ಸೇತುವೆ ಸಂಪೂರ್ಣವಾಗಿ ಜಲಮಯ ಆಗಿಬಿಟ್ಟಿದೆ ಅಂತೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದು ಆ ಚಿತ್ರಣವನ್ನು ನಿಮ್ಮ ಎದುರಿಗೆ ತೋರಿಸ್ತೀವಿ. ನದಿ ತುಂಬಿ ರೈತರ ಹೊಲ ಗದ್ದೆಗಳಿಗೆ ಮಳೆ ನೀರು ನುಗ್ಗಿದೆ. ಮುಂಜಾಗ್ರತಾ ಕ್ರಮವಾಗಿ NDRF ಅನ್ನ ಕರೆಸಿದೆ ಅಂತ ಜಿಲ್ಲಾಡಳಿತ, ಅಲ್ಲಿನ ಬೆಳಗಾವಿಯ ಜಿಲ್ಲಾಡಳಿತ NDRF ಮುಂಜಾಗ್ರತಾ ಕ್ರಮವಾಗಿ ಇನ್ ಕೇಸ್ ಆಫ್ ಮುಳುಗಡೆ ಆದ್ರೆ, ಊರಿಗೂರೇ ಮುಳುಗಡೆ ಆದ್ರೆ ಅವ್ರನ್ನೆಲ್ಲ ಏರ್ ಲಿಫ್ಟ್ ಮಾಡಬೇಕಾಗುತ್ತೆ. ಕೆಲವರನ್ನ ದೋಣಿ ಮೂಲಕ ಹೊರಗಡೆ ಕರ್ಕೊಂಡು ಬರಬೇಕಾಗುತ್ತೆ. ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಬೆಳಗಾವಿ ಕಂಡು ಕೇಳರಿಯದ ಮಳೆ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇನ್ ಕೇಸ್ ಆಫ್ ಮನೆಗಳು, ರಸ್ತೆಗಳೆಲ್ಲ ಮುಳುಗಡೆ ಆದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ NDRF ಅನ್ನ ಕರೆಸಿದ್ದಾರೆ. ಆದಷ್ಟು ನಿಮ್ಮ ಮೊಬೈಲ್ಗಳನ್ನ ಚಾರ್ಜ್ ಮಾಡಿ ಇಟ್ಕೊಂಡಿರಿ. ಬೆಳಗಾವಿಯಲ್ಲಿ ಯಾರೆಲ್ಲ ನ್ಯೂಸ್ ನೋಡ್ತಾ ಇದ್ದೀರಿ ನೋಡಿ, ಆದಷ್ಟು ನಿಮ್ಮ ಮೊಬೈಲ್ಗಳನ್ನ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಮತ್ತು ಮನೆಯಲ್ಲಿ ಒಂದು 5 ಜನ ಇದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು 2 ಮೊಬೈಲ್ ಮಾತ್ರ ಯೂಸಲ್ಲಿ ಇರಲಿ. ಬಿಕಾಸ್ ವಿ ಹ್ಯಾವ್ ಸೀನ್ ಮೆನಿ ಸಿಚುವೇಶನ್ಗಳನ್ನು ನೋಡಿದ್ದೀವಿ ಈ ರೀತಿಯಲ್ಲಿ. ಅವರಿಗೆ ಜಲಾವೃತ ಆಗುತ್ತೆ, ಮನೆ ಮುಳುಗಡೆ ಆಗುತ್ತೆ, ಆದರೆ ತಾವು ಇಂಥಲ್ಲಿದ್ದೀವಿ, ಯಾರಾದರೂ ಏರ್ ಲಿಫ್ಟ್ ಮಾಡಿ ಅಂತ ಹೇಳೋಕ್ಕೂ ಅವ್ರ ಹತ್ರ ಮೊಬೈಲ್ ಇರಲ್ಲ. ಯಾಕಂದರೆ ಎಲ್ಲರ ಮನೇಲಿ 4 ಮೊಬೈಲ್ ಇದ್ರೆ 4 ಮೊಬೈಲನ್ನು ಯೂಸ್ ಮಾಡಿ ಆ ಗೇಮ್ ಮಾಡಿಬಿಟ್ಟು ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಜಲಾವೃತ ಹೆಚ್ಚಾದ ಕೂಡಲೇ ಕರೆಂಟ್ ಕೂಡ ಸ್ಟಾಪ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಹಾಗಾಗಿ ಆದಷ್ಟು ನಿಮ್ಮ ಮನೆಯಲ್ಲಿರುವಂಥ ಮೊಬೈಲ್ಗಳನ್ನು ಚಾರ್ಜ್ ಮಾಡಿ ಇಟ್ಕೊಂಡಿರಿ. ಬೆಳಗಾವಿಯ ಜನತೆಗೆ ಈ ಒಂದು ಕಳಕಳಿಯನ್ನು ಕೇಳ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.